ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಹಾಗೂ ಅಸಭ್ಯ ಪದವನ್ನ ಬಳಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಿ.ಟಿ. ರವಿ ಅವ್ರನ್ನ ಬಂಧಿಸಲು ಕೂಡ ಆಗಿತ್ತು, ಅವ್ರಿಗೆ ಬೇಲ್ ಕೂಡ ಸಿಕ್ಕಿದೆ. ಆದ್ರೆ ಬಿಜೆಪಿ ಅವರು ಸಿ.ಟಿ. ರವಿ ಅವರು ಮಾತನಾಡಿದ್ದು ಸರಿ ಎಂಬಂತೆ ಅವ್ರಿಗೆ ಸನ್ಮಾನ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವಾಗ್ಲೂ ಕೂಡ ಹಿಂದುತ್ವ ಅಂತಿದ್ದಂತಹ ಬಿಜೆಪಿ ಈಗ ಮಹಿಳಾ ವಿರೋಧಿಯಾಗಿದ್ಯಾ? ಸ್ವತಃ ಇದ್ರ ಬಗ್ಗೆ ಮಹಿಳೆಯರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಆ ಥರ ಅನ್ಬಾರ್ದು, ಯಾರೇ ಇರಲಿ ಹೆಣ್ಮಕ್ಳಿಗೆ ಆ ಥರ ಕೆಟ್ಟ ಮಾತಲ್ಲಿ ಬೈಬಾರ್ದು. ಒಳ್ಳೆ ಮಾತು ಮಾತಾಡಬೇಕು, ಏನೇ ಆಗಲಿ ಮಾತಲ್ಲಿ ಮಾತು ಮಾಡ್ಬೇಕಷ್ಟೇ. ಅಲ್ಲ ಓಕೆ, ಅವ್ರ ಹಂಗಂದಿದ್ದಾರೆ, ಹಂಗಂದಾದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅದಾದ್ಮೇಲೆ ಅವರು ನಿನ್ನೆ ಬೇಲ್ ಸಿಕ್ಕಿದೆ ಅವ್ರಿಗೆ. ಅವ್ರನ್ನ ಬಿಜೆಪಿ ಶಾಸಕರೆಲ್ಲ ಕರೆಸಿ ಸನ್ಮಾನ ಎಲ್ಲ ಮಾಡ್ತಿದ್ದಾರೆ. ಅಂದ್ರೆ ಏನೋ ದೊಡ್ಡ ಸಾಧನೆ ಮಾಡ್ಕೊಂಡು ಬಂದಿರೋ ರೀತಿ ಅವ್ರನ್ನ ಸನ್ಮಾನ ಮಾಡ್ತಿದ್ದಾರೆ. ಒಂದ್ ಹೆಣ್ಮಗಳನ್ನ ಬೈದಿದ್ದು ಇವ್ರಿಗೆ ಸನ್ಮಾನ ಮಾಡೋಂತ ರೀತಿನ ಅಂತ. ಆ ಥರ ಮಾಡಬಾರ್ದು. ಎಲ್ಲರೂ ಸೇರ್ಕೊಂಡು ಕೇಳಬೇಕು, ಈ ಥರ ಮಾಡಿದಿರಲ್ವಾ, ತಪ್ಪಲ್ವಾ ನೀವು ಮಾಡೋದು, ನಿಮಗೆ ಸನ್ಮಾನ ಮಾಡಿದ್ರೆ ಲಾಯಕ್ಕ ಅಂತ ಕೇಳಬೇಕು ಅವ್ರನ್ನೇ. ಈಗ ಬಿಜೆಪಿ ಅವರು ಹೆಣ್ಮಕ್ಳನ್ನ ಹಿಂಗೆಲ್ಲ ಬೈತಿದ್ದಾರೆ. ಈ 2 ತಿಂಗಳಿಂದ ಮುನಿರತ್ನ ಕೇಸ್ ಆಗಿತ್ತು, ಅದು ಹೆಣ್ಮಕ್ಳು ವಿಚಾರನೆ. ಹಿಂಗೆಲ್ಲ ಪ್ರತಿ ಸಾರಿ ಬಿಜೆಪಿ ಅವ್ರು ಮಾಡ್ತಿದ್ರೆ ಬಿಜೆಪಿಯಿಂದ ಹೆಣ್ಮಕ್ಳು ದೂರ ಆಗ್ತಾರಾ ಅಂತ ನೀವು ಒಬ್ರು ಹೆಣ್ಮಗಳಾಗ ಏನ್ ಹೇಳ್ತೀರಾ? ಹೌದಾ, ಅದು ಅವ್ರವ್ರ ಅಭಿಪ್ರಾಯ. ಅದು ನಾವು ಹೇಳಕ್ಕಾಗಲ್ಲ. ಅದು ನಾವು ಈ ಪಬ್ಲಿಕ್ನಲ್ಲಿ ಹೇಳಕ್ಕಾಗಲ್ಲ. ಆ ಥರ ಬೈಬಾರ್ದು. ಅದು ಅವ್ರ ಕರ್ಮಕ್ಕೆ ಬೈತಾ ಇದ್ದಾರೆ ಅಷ್ಟೇ. ಅವ್ರ ಕರ್ಮ ಸುತ್ಕೊಳ್ಳೋದಿಕ್ಕೇನೆ ಬೈತಾ ಇದ್ದಾರೆ ಅವರು. ಅವ್ರು ಅಂದಿಲ್ಲ ಅಂತಾನೆ ಹೇಳೋದು. ಯಾವತ್ತು ನಾವು ಅಂದಿದ್ದೀವಿ ಅಂತ ಹೇಳೋದಿಲ್ಲ. ಯಾಕಂತ ಅಂದ್ರೆ ಅವ್ರು ಅಂದಿದ್ರು ನಾವು ಕುಂಬಳಕಾಯಿ ಕಳ್ಳ ಅಂದ್ರೆ ಮೇಬಗಲ್ ನೋಡ್ಕೊಂಡ ಅಂತ ಹೇಳ್ತಾರೆ ಅವರೆಲ್ಲ. ಆ ಥರ ಹೇಳ್ತಾರೆ. ಯಾರು ವೋಟ್ ಹಾಕಿದ್ರೆ ಏನ್ ಕೊಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಯಾವ ಕಾಂಗ್ರೆಸ್ ಬಂದ್ರು ಅಷ್ಟೇನೆ, ಬಿಜೆಪಿ ಬಂದ್ರು ಅಷ್ಟೇನೆ ಇಲ್ವಾ? ಯಾರು ಬಂದು ಏನ್ ಉದ್ಧಾರ ಮಾಡ್ತಾ ಇದ್ದಾರೆ? ನಿಜವಾಗ್ಲೂ ತಪ್ಪು. ಹೆಣ್ಮಕ್ಳಿಗೆ ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಬೈಯೋದು, ಅಶ್ಲೀಲ ಪದ ಎಲ್ಲ ಬಳಕೆ ಮಾಡೋದು ನಿಜವಾಗ್ಲೂ ತಪ್ಪು. ಹೆಣ್ಮಕ್ಳಿಗೆ ಗೌರವ ಕೊಡೋ ದೇಶ ನಮ್ಮದು. ಬಟ್ ಈ ಥರ ಮಾಡಿರೋದು ನಿಜವಾಗ್ಲೂ ತಪ್ಪು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಅವರು ಏನು ತಪ್ಪು ಮಾಡೇ ಇಲ್ಲ ಅನ್ನಂಗೆ ಅವ್ರಿಗೆಲ್ಲ ಸನ್ಮಾನ ಎಲ್ಲ ಮಾಡಿ ಕರ್ಕೊಂಡ್ಬರ್ತಿದಾರಲ್ಲ ಸಿ.ಟಿ. ರವಿ ಅವ್ರನ್ನ ಅಂತ. ಬಟ್ ಅವ್ರ ಅಭಿಪ್ರಾಯ ಏನಿರುತ್ತೋ ನಾವು ಹೆಂಗೆ ಹೇಳೋಕ್ಕಾಗತ್ತೆ ಮ್ಯಾಮ್. ಬಟ್ ನಮ್ಮ ಪ್ರಕಾರ ಅದು ನಿಜವಾಗ್ಲೂ ತಪ್ಪು. ಏಕೆಂದರೆ ಹೆಣ್ಮಕ್ಳು ಅಂದರೆ ಗೌರವ ಕೊಟ್ಟು ಹೆಣ್ಮಕ್ಳಿಗೆ ಒಳ್ಳೆಯ ಸ್ಥಾನ ಕೊಟ್ಟು ನಡೆಸ್ಕೊಳ್ಳೋಂಥ ದೇಶ. ಅದರಲ್ಲಿ ಈ ಥರ ಎಲ್ಲ ಮಾಡೋದು ನಿಜವಾಗ್ಲೂ ತಪ್ಪದು. ಸಿ.ಟಿ. ರವಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಅಶ್ಲೀಲ ಪದ ಬಳಕೆ ಮಾಡಿ ಬೈದಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಅದು ತಪ್ಪು, ನಿಜವಾಗ್ಲೂ ತಪ್ಪಿದೆ. ಒಬ್ಬ ಹೆಣ್ಮಗುಗೆ ಆ ಥರ ಬೈಬಾರ್ದಾಗಿತ್ತು. ಅವರು ಆ ರೀತಿ ಮಾಡಬಾರ್ದು. ಒಂದು ಹೆಣ್ಮಗು ಆ ಸ್ಟೇಜ್ಗೆ ಹೋಗ್ಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಲ್ವಾ? ಸಿ.ಟಿ. ರವಿ ಆದವರು ಅವರು ಆ ರೀತಿ ಮಾತಾಡಬಾರ್ದಾಗಿತ್ತು. ಮಾತುಗಳು ಆ ಥರ ಮಾತಾಡಬಾರ್ದು. ಈಗ ಬಿಜೆಪಿ ಅವರೆಲ್ಲ ಅವ್ರಿಗೆ ಸನ್ಮಾನ ಮಾಡಿ ಕರೆಸ್ತಾ ಇದ್ದಾರೆ ಸಿ.ಟಿ. ರವಿ ಅವ್ರಿಗೆ. ಅವ್ರು ತಪ್ಪು ಮಾಡಿದ್ದಾರೆ ಅಂತ ಇವ್ರು ಯಾರು ಕೂಡ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅದು ತಪ್ಪು ಮೇಡಮ್, ಸನ್ಮಾನ ಮಾಡಬಾರ್ದಾಗಿತ್ತು. ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು ಕೂಡ ಬಿಜೆಪಿ ನಾಯಕರು ಹೆಣ್ಮಕ್ಳು ಪರ ನಿಲ್ಲದಿಲ್ಲದೆ ಸಿ.ಟಿ. ರವಿ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ಅದೇ ಯಾರಾದ್ರೇನು ಇದು ಇಲ್ಲಿ ರಾಜಕೀಯ ಬರಲ್ಲ ಮೇಡಮ್. ಏನಂತ ಅಂದ್ರೆ ರಾಜಕೀಯ ತರಲೇಬಾರ್ದು. ಅದು ಒಬ್ಳಿಗೆ ಹೆಣ್ಮಗು ಅಷ್ಟೇ, ಒಬ್ಬ ಸ್ತ್ರೀ ಅಂತ ಬರುತ್ತೆ. ಇಲ್ಲಿ ರಾಜಕೀಯ ಪದನೇ ಬರಬಾರ್ದು. ಅದೇ ತಪ್ಪು ಅಂತಾನೆ ಹೇಳ್ತಾ ಇದ್ದೀನಿ ನಾನು. ಹೆಣ್ಮಕ್ಳಿಗೆ ಗೌರವ ಕೊಡಬೇಕು. ಎತ್ರ ನಾರಿಯಂತೂ ಪೂಜ್ಯಂತೆ ತತ್ರ ದೇವತಾ ಅಂತ ಹೇಳ್ತಾರಲ್ಲ, ಅದರಿಂದ ಸ್ತ್ರೀಗೆ ಗೌರವ ಕೊಡಬೇಕು. ಅವ್ರು ಮಾಡಿರೋದು ತಪ್ಪು. ಈಗ ಬಿಜೆಪಿ ಶಾಸಕರು ತಪ್ಪಲ್ಲ ಅಂತ ಹೇಳ್ತಿದ್ದಾರೆ. ಅವ್ರದ್ದೇ ತಪ್ಪು ಈಗ ಅಲ್ವಾ? ಅವ್ರ ಆ ಥರ ಮಾಡೋದು ತಪ್ಪೇ ಅಲ್ವಾ? ಅದು ತಪ್ಪೇ ಆಗುತ್ತೆ. ಯಾರ ಬಗ್ಗೆ ಮಾತಾಡೋಕ್ಕಾಗುತ್ತೆ ಇವಾಗಮ್ಮ? ಯಾರ ಹತ್ರ ಮಾತಾಡಿದ್ರು ಸ್ವಲ್ಪ ಅವ್ರವ್ರು ತಿಳ್ಕೊಬೇಕಷ್ಟೇ. ಅವ್ರವ್ರು ತಿಳ್ಕೊಂಡು ಮಾಡಬೇಕಷ್ಟೇ. ಸದನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಆ ಪದ ಬಳಸ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ? ಅದೇ ಹೇಳ್ತಾ ಇಲ್ವಾ, ಅವ್ರವ್ರು ಮಾಡೋದು ಅವ್ರಿಗೆ ಗೊತ್ತಾಗಲ್ಲ. 4 ಜನ ಹೇಳಿದ್ರೆ ಅದು ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ಅದೇ ಪ್ರಾಬ್ಲಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.